ಹಾಯ್ ಫ್ರೆಂಡ್ಸ್, ಉದ್ಯೋಗ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೆ ಆತ್ಮೀಯ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಮೈಕ್ರೋಸಾಫ್ಟ್ ವರ್ಡ್ಗೆ ಸಂಬಂಧಿಸಿದಂಥ ಕೆಲವು ಟ್ರಿಕ್ಸ್ಗಳನ್ನು ಹೇಳಿಕೊಟ್ಟಿದ್ದೀನಿ ಸ್ನೇಹಿತರೆ. ಈ ಟ್ರಿಕ್ಸ್ಗಳ ಮೈಕ್ರೋಸಾಫ್ಟ್ ವರ್ಡ್ನಲ್ಲಿ ಕೆಲಸ ಮಾಡಬೇಕಾದ್ರೆ, ವರ್ಕ್ ಮಾಡಬೇಕಾದ್ರೆ ಭಾಳ ಯೂಸ್ ಆಗ್ತಾವೆ ಸ್ನೇಹಿತರೆ. ಟ್ರಿಕ್ಸ್ ಸಿಂಪಲ್ ಅನ್ನಿಸ್ತಾವ, ಬಟ್ ನೀವೇನಾದರೂ ಅದು ಬಳಕೆ ಏನಾದರೂ ಮಾಡಿದರೆ ಅದರದ್ದು ಇಫೆಕ್ಟ್ ಏನಂತ ನಿಮಗೆ ಬಳಕೆ ಮಾಡುವಂಥ ಸಂದರ್ಭದಲ್ಲಿ ಗೊತ್ತಾಗ್ತದೆ ಸ್ನೇಹಿತರೆ. ಹಾಗಾಗಿ ವಿಡಿಯೋವನ್ನು ಸ್ಕಿಪ್ ಮಾಡಲಾರ್ದಂಗೆ ಕೊನೆ ತನಕ ನೋಡಿ. ಇವೆಲ್ಲ ಟ್ರಿಕ್ಸ್ಗಳನ್ನು ನೀವು ವರ್ಕ್ ಮಾಡುವಂಥ ಪ್ಲೇಸ್ ಒಳಗೆ ಯೂಸ್ ಮಾಡ್ರಿ ಅಂತ ವಿನಂತಿಸಿಕೊಳ್ತಾ ಇವತ್ತಿನ ವಿಡಿಯೋವನ್ನು ನಾನು ಆರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಮೊದಲನೇದಾಗಿ ಈಗ ನೋಡ್ರಿ, ಈ MS ವರ್ಡ್ ಡಾಕ್ಯುಮೆಂಟ್ ಒಳಗೆ ಒಂದು ಪೇಜ್ ಅದ. ಈ ಪೇಜ್ ಒಳಗ ನಾನು ಇನ್ನೂ ಪೇಜ್ಗಳೇನಪ್ಪ ಅಂದ್ರೆ ಕ್ರಿಯೇಟ್ ಮಾಡ್ಕೊಳ್ತೀನಿ. ಇಲ್ಲಿ ನೋಡ್ರಿ, 3 ಪೇಜ್ ಅದಾವ. ಅಂದ್ರೆ 3 ಪೇಜ್ ಪೋರ್ಟ್ರೇಟ್ ಒಳಗೆ ಅದಾವ, ಅಂದ್ರೆ ಉದ್ದನೆಗೆ ಅದಾವ. 3 ಪೇಜ್ ಏನದವ ಪೋರ್ಟ್ರೇಟ್ ಮೋಡ್ ಒಳಗೆ ಅದಾವ. ಆದ್ರೆ ನಮಗ ಈ ನಡುವಿನ ಪೇಜ್ ಏನದಲ್ಲ ಲ್ಯಾಂಡ್ಸ್ಕೇಪ್ ನಾಗ ಬೇಕಾಗ್ಯದ. ಅಂತ ಸಮಯದೊಳಗೆ ಏನ್ ಮಾಡ್ತೀರಿ, ಈಗ ನೋಡ್ರಿ, ಇದು ತೆಗಿರಿ, ಪೇಜ್ ಒಂದ ಉಳಿತಾ. ಈಗ 2ನೇ ಪೇಜ್ ಏನ್ ಬೇಕು ನಿಮಗ, ಲ್ಯಾಂಡ್ಸ್ಕೇಪ್ ನಾಗ ಬೇಕಿಲ್ಲ. ನೋಡ್ರಿ, ಪೇಜ್ ಲೇಔಟ್ ಮೇಲೆ ಕ್ಲಿಕ್ ಮಾಡ್ರಿ. ಈ ಪೇಜ್ ಲೇಔಟ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಬ್ರೆಕ್ಸ್ ಅಂತ ಒಂದು ಆಪ್ಷನ್ ಐತಿ ನೋಡಿ ಸ್ನೇಹಿತರೆ. ಈ ಬ್ರೆಕ್ಸ್ ಮೇಲೆ ಕ್ಲಿಕ್ ಮಾಡ್ರಿ. ಈ ಬ್ರೆಕ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಆಪ್ಷನ್ ಗಳು ಬರ್ತಾವ. ಇಲ್ಲಿ ನೆಕ್ಸ್ಟ್ ಪೇಜ್ ಅಂತ ಐತಿ ನೋಡಿ ಸ್ನೇಹಿತರೆ. ಸೆಕ್ಷನ್ ಬ್ರೆಕ್ಸ್ ಕೆಳಗಡೆನೆ ನೆಕ್ಸ್ಟ್ ಪೇಜ್ ಅಂತ ಐತಿ, ಇದ್ರ ಮೇಲೆ ಕ್ಲಿಕ್ ಮಾಡ್ರಿ. ಈ ರೀತಿ ಏನಪ್ಪಾ ಅಂದ್ರೆ ಪೋರ್ಟ್ರೇಟ್ ಮೋಡ್ ಒಳಗ ಮತ್ತೊಂದು ಪೇಜ್ ಏನೈತಿ ಇಲ್ಲಿ ಕ್ರಿಯೇಟ್ ಆಯ್ತು. ಇವಾಗ ಏನ್ ಮಾಡ್ತೀನಿ ನಾನು, ಲ್ಯಾಂಡ್ಸ್ಕೇಪ್ ಅಂತ ಒಂದು ಆಪ್ಷನ್ ಐತಿ ನೋಡಿ ಸ್ನೇಹಿತರೆ. ಅದೇ ಟ್ಯಾಬ್ ಒಳಗೆ ಲ್ಯಾಂಡ್ಸ್ಕೇಪ್ ಅಂತ ಆಪ್ಷನ್ ಐತಿ, ಅದ್ರ ಮೇಲೆ ಕ್ಲಿಕ್ ಮಾಡ್ರಿ. ಕ್ಲಿಕ್ ಮಾಡಿ ಇಲ್ಲಿ ಲ್ಯಾಂಡ್ಸ್ಕೇಪ್ ಮೇಲೆ ಕ್ಲಿಕ್ ಮಾಡ್ರಿ. ಇದೇನಾಯ್ತು, ಲ್ಯಾಂಡ್ಸ್ಕೇಪ್ ಆಯ್ತು. ನಿಮಗ ನೆಕ್ಸ್ಟ್ ಇನ್ನು ಪೇಜ್ ಬೇಕಾಗಿದ್ದು ಅಂತಂದ್ರೆ ಮತ್ತೊಮ್ಮೆ ನೀವು ಇಲ್ಲಿ ಬ್ರೆಕ್ಸ್ ನಾಗ ಅಂತ ಹೋಗ್ರಿ. ಎಲ್ಲೈತಿ ಬ್ರೆಕ್ಸ್, ಇಲ್ಲಿ ಐತಿ. ಈ ಬ್ರೆಕ್ಸ್ ಮೇಲೆ ಹೋಗ್ರಿ. ನೆಕ್ಸ್ಟ್ ಪೇಜ್ ಅನ್ರಿ, ಏನೈತಿ ಇಲ್ಲಿ ಲ್ಯಾಂಡ್ಸ್ಕೇಪ್ ನಾಗ ಐತಿ. ಮತ್ತೊಮ್ಮೆ ನೆಕ್ಸ್ಟ್ ಪೇಜ್ ಅನ್ರಿ, ಇಲ್ಲಿ ಲ್ಯಾಂಡ್ಸ್ಕೇಪ್ ನಾಗ ಐತಿ. ಇಲ್ಲ ನಮಗೆ ಇದು ಪೋರ್ಟ್ರೇಟ್ ಬೇಕಾಗಿತ್ತಲ್ಲ ಅನ್ನಂಗಿತ್ತಂದ್ರೆ ಜಸ್ಟ್ ನೀವು ಇಲ್ಲಿ ಓರಿಯಂಟೇಶನ್ ದಾಗ ಹೋಗಿ ಪೋರ್ಟ್ರೇಟ್ ಮಾಡ್ಕೊಡ್ರಿ. ನೋಡ್ರಿ, ಇವೆರಡು ಏನಾಯ್ತು, ಲ್ಯಾಂಡ್ಸ್ಕೇಪ್ ಆಯ್ತು, ಇದು ಪೋರ್ಟ್ರೇಟ್ ಆಯ್ತು. ಇದನ್ನು ನನಗೆ ಲ್ಯಾಂಡ್ಸ್ಕೇಪ್ ಬೇಕನ್ನಂಗಿತ್ತಂತಂದ್ರೆ ಮತ್ತೊಮ್ಮೆ ಹೋಗ್ರಿ, ಇಲ್ಲಿ ಪೋರ್ಟ್ರೇಟ್ ಮಾಡ್ರಿ. ಇದು ಒಂದೇ ಲ್ಯಾಂಡ್ಸ್ಕೇಪ್ ನಾಗ ಉಳಿತು. ಈ ರೀತಿ ಏನಪ್ಪಾ ಅಂದ್ರೆ ಒಂದೇ ವರ್ಡ್ ಡಾಕ್ಯುಮೆಂಟ್ ಒಳಗ ಪೋರ್ಟ್ರೇಟ್ ಆಮೇಲೆ ಲ್ಯಾಂಡ್ಸ್ಕೇಪ್ ಒಳಗ ಪೇಜ್ ಗಳನ್ನ ನೀವು ಕ್ರಿಯೇಟ್ ಮಾಡ್ಕೊಳ್ಬಹುದು. ನಿಮಗೆ ಲ್ಯಾಂಡ್ಸ್ಕೇಪ್ ದ ಅವಶ್ಯಕತೆ ಇರ್ತೈತಿ ಅಂತ ಸಮಯದೊಳಗೆ ಈ ರೀತಿ ಏನಪ್ಪಾ ಅಂದ್ರೆ ಟ್ರಿಕ್ ಅನ್ನ ಯೂಸ್ ಮಾಡಬಹುದು. ನೆಕ್ಸ್ಟ್ ಇದಕ್ಕಿಂತ ಮಜಾ ಆಯ್ತಿದೆ, ಫಾರ್ಮೆಟ್ ಪೇಂಟರ್ ಅಂತ ಬರ್ತದ. ಫಾರ್ಮೆಟ್ ಪೇಂಟರ್ ಅಂತ ಬರ್ತದ ನೋಡ್ರಿ. ಯಾವ್ದಾದ್ರು ಒಂದು ಆರ್ಟಿಕಲ್ ತೆಗಿತೀನಿ ನಾನು. ಡಿಸೈನ್ ದೊಳಗ ಇಲ್ಲಿ ಆಯುರ್ವೇದದ ಬಗ್ಗೆ ಒಂದು ಆರ್ಟಿಕಲ್ ಅದ. ಈ ಆರ್ಟಿಕಲ್ ತೆಗಿತೀನಿ ನಾನು. ನೋಡ್ರಿ, ನೀವು ಏನೇ ಒಂದು ಲೆಟರ್ ಏನೋ ಬರಿತಿರ್ತೀರಿ ಅಂತ ತಿಳ್ಕೊಳ್ರಿ. ಇಲ್ಲಿ ನೋಡ್ರಿ, ಪ್ಯಾರಾಗ್ರಾಫ್ ಪೇಂಟ್ ಅಸಹ್ಯ ಐತಲ್ಲ, ಇದು ಒಂದೇ ಲೈನ್ ಆಗಿಲ್ಲ, ಜಸ್ಟಿಫೈ ಒಳಗಿಲ್ಲ. ಆಮೇಲೆ ಇವು ಫಾಂಟ್ ಏನೈತಲ್ಲ ಚೆನ್ನಾಗಿ ಕಾಣಿಸ ಅಂತಿಲ್ಲ ನನಗೆ. ನಾನು ಇದಕ್ಕೆ ಏನ್ ಮಾಡ್ತೀನಿ, ಫಸ್ಟ್ ಪ್ಯಾರಾಗ್ರಾಫ್ ಸೆಟ್ ಮಾಡ್ಕೊಳ್ತೀನಿ. ನಾನು ಇಲ್ಲಿ ಏನ್ ಮಾಡ್ತೀನಿ, ಟೈಮ್ಸ್ ನ್ಯೂ ರೋಮ್ ಅಂತ ತೋತೀನಿ. ಇದು ನನಗೆ ಚಲೋ ಅನಿಸ್ತದೆ. ಇದು ಟೈಮ್ಸ್ ನ್ಯೂ ರೋಮ್ ಅಂತ ತೋತೀನಿ. 12 ಫಾಂಟ್ ಸೈಜ್ ಇದೆ. ಎಲ್ಲಾ ಆಫೀಸ್ ಒಳಗೂ ನಾರ್ಮಲ್ಲಿ 12 ಇರ್ತದೆ. ನಿಮ್ಗೆ ತೋರ್ಸೋಕೋಸ್ಕರ ನಾನು 14 ಮಾಡ್ತೀನಿ. ಓಕೆನಾ, ಸ್ವಲ್ಪ ದೊಡ್ಡದೈತು. ಇದು ಪ್ಯಾರಾಗ್ರಾಫ್ ಅಲೈನ್ಮೆಂಟ್ ಕರೆಕ್ಟ್ ಅನ್ಸಾಕುಂತಿಲ್ಲ ನನಗೆ. ಅವಾಗ ಏನ್ ಮಾಡ್ತೀನಿ ನಾನು, ಇಲ್ಲಿ ಜಸ್ಟಿಫಿಕೇಶನ್ ದೊಳಗೆ ಕ್ಲಿಕ್ ಮಾಡ್ತೀನಿ. ಜಸ್ಟಿಫಿಕೇಶನ್ ಒಂದು ಇಲ್ಲಿ ಟ್ಯಾಬ್ ಅದ, ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲ ಅಂದ್ರೆ ನೀವು ಕಂಟ್ರೋಲ್ ಬಟನ್ ಜೊತೆಗೆ, ಈಗ ನೋಡ್ರಿ, ಕಂಟ್ರೋಲ್ ಬಟನ್ ಜೊತೆಗೆ J ಬಟನ್ ಪ್ರೆಸ್ ಮಾಡ್ರಿ ಅಂತ ತಿಳ್ಕೊಡ್ರಿ. ಈ ರೀತಿ ಜಸ್ಟಿಫೈ ಆಗ್ತದೆ. ಅಂದ್ರೆ ಫಸ್ಟ್ ಲೈನ್ ಲಾಸ್ಟ್ ಲೈನ್ ಸಮನಾಗಿ ಕಾಣ್ತದೆ. ಇದರಿಂದ ಏನಾಗ್ತೈತಿ, ಚಲೋ ಕಾಣ್ತತಿ. ಆಮೇಲೆ ಲೆಟರ್ ಏನಂದ್ರೆ ಡಿಸೆಂಟ್ ಒಳಗೆ ಕಾಣ್ತತಿ. ಈಗ ನನಗೆ ಇದೇ ರೀತಿ ಕೆಳಗಿಂದ ಪ್ಯಾರಾಗ್ರಾಫ್ ಬೇಕು. ಮತ್ತೊಮ್ಮೆ ನಾ ಇದೆಲ್ಲ ಸೆಲೆಕ್ಟ್ ಮಾಡಿ ಮತ್ತ ಈ ರೀತಿ ನ್ಯೂ ಟೈಮ್ಸ್ ರೋಮನ್ ಸೆಲೆಕ್ಟ್ ಮಾಡಿ, ಫಾಂಟ್ ಸೆಲೆಕ್ಟ್ ಮಾಡಿ, ಪ್ಯಾರಾಗ್ರಾಫ್ ಸೆಲೆಕ್ಟ್ ಮಾಡಿ, ಇವೆಲ್ಲ ಏನಪ್ಪಾ ಅಂದ್ರೆ ಟೈಮ್ ಕನ್ಸ್ಯೂಮ್ ಆಗ್ತದೆ, ಟೈಮ್ ವೇಸ್ಟ್ ಆಗ್ತದೆ. ಆ ರೀತಿ ಮಾಡಬಾರ್ದು. ಅದಕ್ಕ ನಾವು ಫಾರ್ಮ್ಯಾಟ್ ಪೇಂಟರ್ ನ ಯೂಸ್ ಮಾಡ್ಬೇಕಂತ ಅನ್ನೋದು. ಏನಿದು ಫಾರ್ಮ್ಯಾಟ್ ಪೇಂಟರ್? ಜಸ್ಟ್ ಫಾರ್ಮ್ಯಾಟ್ ಪೇಂಟರ್ ಟ್ರಿಕ್ ಯೂಸ್ ಮಾಡ್ರಿ ಅಂತ ತಿಳ್ಕೊಡ್ರಿ. ಇದ್ರಂಗೆ ಏನಪ್ಪಾ ಅಂದ್ರೆ ಪ್ಯಾರಾಗ್ರಾಫ್ ಈ ಎಲ್ಲಾ ಕೆಳಗಿನ ಪ್ಯಾರಾಗ್ರಾಫ್ ಸೆಟ್ ಆಗ್ತದೆ. ಹೆಂಗ್ ಯೂಸ್ ಮಾಡ್ಬೇಕ, ಈ ಮೊದ್ಲ ಪ್ಯಾರಾಗ್ರಾಫ್ ಮೇಲೆ ಎಲ್ಲರೇ ಒಂದು ಮೌಸ್ ಲೆಫ್ಟ್ ಬಟನ್ ಕ್ಲಿಕ್ ಮಾಡ್ರಿ. ಈ ರೀತಿ ಬ್ಲಿಂಕ್ ಆಗ್ಬೇಕು ಪ್ಯಾರಾಗ್ರಾಫ್. ಎಲ್ಲರೇ ನಡುವರೆ ಮಾಡ್ರಿ, ಫಸ್ಟ್ ಅರೆ ಮಾಡ್ರಿ, ಲಾಸ್ಟ್ ಗರೆ ಮಾಡ್ರಿ, ಎಲ್ಲರೇ ಮಾಡ್ರಿ. ಈ ರೀತಿ ಕ್ರಸರ್ ಇಲ್ಲಿ ಬ್ಲಿಂಕ್ ಆಗ್ತಿರ್ಬೇಕು. ಅಂದ್ರೆ ಮೌಸ್ ಲೆಫ್ಟ್ ಬಟನ್ ಎಲ್ಲರ ಈ ಪ್ಯಾರಾಗ್ರಾಫ್ ಮೇಲೆ ಕ್ಲಿಕ್ ಮಾಡ್ರಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಫಾರ್ಮ್ಯಾಟ್ ಪೇಂಟರ್ ಅಂತ ಐತಿ ನೋಡಿ ಸ್ನೇಹಿತರೆ. ಇದ್ರ ಮೇಲೆ ಕ್ಲಿಕ್ ಮಾಡ್ರಿ. ಒಂದ್ ಸರ್ತಿ ಕ್ಲಿಕ್ ಮಾಡಿದ್ರಿ ಅಂತ ತಿಳ್ಕೊಡ್ರಿ. ಒಂದ್ ಸರ್ತಿ ಕ್ಲಿಕ್ ಮಾಡಿದ್ರಿ ಅಂತ ತಿಳ್ಕೊಡ್ರಿ. ಈ ರೀತಿ ಇದನ್ನ ಸೆಲೆಕ್ಟ್ ಮಾಡ್ಕೊಡ್ರಿ. ಇಲ್ಲಿ ಏನಾಯ್ತಿದ ಪ್ಯಾರಾಗ್ರಾಫ್ ಏನಾಯ್ತ
ಇದೇ ರೀತಿ ಇಲ್ಲಿ ಸೆಟ್ ಆಯ್ತು. ಒಂದ್ ಸತಿ ಇಲ್ಲಿ ಕ್ಲಿಕ್ ಮಾಡಿರಿ ಅಂದ್ರೆ ಹೋಗ್ಬಿಡ್ತದೆ, ಒಂದೇ ಸರ್ತಿ ಹೋಗ್ಬಿಡ್ತದೆ. ಬಟ್ ನೀವು ಇಲ್ಲಿ ಡಬಲ್ ಕ್ಲಿಕ್ ಮಾಡ್ಕೊಂಡ್ರಿ ಅಂತ ತಿಳ್ಕೊಳ್ರಿ. ನೀವ್ ಎಷ್ಟು ಇದಕ್ಕಾದ್ರೆ ಹಾಕ್ರಿ, ಹಂಗ ಉಳಿತಿರ್ತತಿ. ಎಷ್ಟು ಕರೆ ಹಾಕ್ರಿ. ನೀವು ಫಾರ್ಮೆಟ್ ಡಬಲ್ ಕ್ಲಿಕ್ ಮಾಡ್ತೀರಿ ಅಂದ್ರೆ ನೀವು ಎಷ್ಟು ಪ್ಯಾರಾಗ್ರಾಫ್ ಸೆಟ್ ಮಾಡ್ಕೊಡ್ರಿ, ಅದು ಹಂಗ ಕಂಟಿನ್ಯೂ ಇರ್ತೈತಿ. ಎಲ್ಲಿ ತನಕ ಕಂಟಿನ್ಯೂ ಇರ್ತೈತಿ, ನೀವು ಹೋಗಿದ್ರ ಮೇಲೆ ಒಂದ್ಸತಿ ಕ್ಲಿಕ್ ಮಾಡೋ ತನಕ ಅದ ಅಲ್ಲಿ ತನಕ ಅದ ಏನಪ್ಪಾ ಅಂದ್ರೆ ಅದೇ ರೀತಿ ಫಾರ್ಮೆಟ್ ಪೇಂಟ್ ಒಳಗನೆ ಇರ್ತೈತಿ. ಅದ ಈ ರೀತಿ ಏನಪ್ಪಾ ಅಂದ್ರೆ ನೀವು ನೋಡ್ರಿ ಎಲ್ಲಾ ಪ್ಯಾರಾಗ್ರಾಫ್ ವಿತಿನ್ ಎ ಸೆಕೆಂಡ್ ಒಳಗೆ ನೀವು ಮಾಡ್ಬೋದು. ಓಕೆನಾ? ನನಗೆ ಇವೆಲ್ಲ ಸೆಲೆಕ್ಟ್ ಮಾಡೋದು ಅವೆಲ್ಲ ಲೆಂದಿ ಪ್ರೊಸೆಸ್ ರೀ. ಶಾರ್ಟ್ ಕಟ್ ಕೀ ಹೇಳ್ರಿ ನಮ್ಗೆ. ಶಾರ್ಟ್ ಕಟ್ ಕೀಯಿಂದ ಇನ್ನೂ ಟೈಮ್ ಕ್ವಿಕ್ ಆಗಿ ನಿಮ್ಗೆ ಏನಾಗ್ತದ ಉಳಿತದ. ಓಕೆನಾ? ಈ ಪ್ಯಾರಾಗ್ರಾಫ್ ಸೆಲೆಕ್ಟ್ ಮಾಡ್ಕೊಳ್ರಿ. 3 ಕ್ಲಿಕ್ ಮಾಡ್ರಿ. ಮೌಸ್ ದ ಲೆಫ್ಟ್ 3 ಸತಿ ಕ್ಲಿಕ್ ಮಾಡ್ರಿ. ಕ್ಲಿಕ್ ಸೆಟ್ ಆಯ್ತಾ? ಇಲ್ಲಿ ಕಂಟ್ರೋಲ್ ಶಿಫ್ಟ್ ಬಟನ್ ಜೊತೆಗೆ ಸಿ ಬಟನ್ ಪ್ರೆಸ್ ಮಾಡಿ. ಆಮೇಲೆ ಯಾವ ಪ್ಯಾರಾಗ್ರಾಫ್ ಅಲೈನ್ಮೆಂಟ್ ಮಾಡ್ಬೇಕಂತ್ರಿ ಆ ಪೇಜ್ ಮೇಲೆ ಮೌಸ್ ದ ಲೆಫ್ಟ್ ಬಟನ್ 3 ಸತಿ ಕ್ಲಿಕ್ ಮಾಡಿ ಈ ರೀತಿ ಸೆಲೆಕ್ಟ್ ಮಾಡ್ಕೊಡ್ರಿ. ಕಂಟ್ರೋಲ್ ಶಿಫ್ಟ್ ಬಟನ್ ಜೊತೆಗೆ ವಿ ಬಟನ್ ಪ್ರೆಸ್ ಮಾಡ್ರಿ. ಚೇಂಜಸ್ ಕಾಣ್ತಾ ನಿಮಗ? ಈ ಪ್ಯಾರಾಗ್ರಾಫ್ ಹೆಂಗೈತಲ್ಲ ಅದೇ ಏನಪ್ಪಾ ಅಂದ್ರೆ ಸೇಮ್ ಅನ್ನಂದ್ರೆ ಈ ಪ್ಯಾರಾಗ್ರಾಫ್ ಸೆಟ್ ಆಗ್ಯದ. ನೀವು ಈ ಪ್ಯಾರಾಗ್ರಾಫ್ ನು ಸೇಮ್ ಸೆಟ್ ಮಾಡ್ಬೇಕಾಗಿತ್ತ ಅಂದ್ರೆ ಮತ್ತೆ ಇದನ್ನ ಸೆಲೆಕ್ಟ್ ಮಾಡ್ಕೊಡ್ರಿ. ಯಾವ ರೀತಿ ಸೆಲೆಕ್ಟ್ ಮಾಡ್ಕೊಳ್ತೀರಿ? ಮೌಸ್ ದ ಲೆಫ್ಟ್ ಬಟನ್ 3 ಸತಿ ಕ್ಲಿಕ್ ಮಾಡ್ರಿ. ಈ ತರ ಕಂಟ್ರೋಲ್ ಶಿಫ್ಟ್ ಬಟನ್ ಜೊತೆಗೆ ವಿ ಬಟನ್ ಪ್ರೆಸ್ ಮಾಡಿ. ನೋಡ್ರಿ ಈ ಫಸ್ಟ್ ಇನ್ ಪ್ಯಾರಾಗ್ರಾಫ್ ಆದಂಗೆ ಈ ಪ್ಯಾರಾಗ್ರಾಫ್ ನ ಆತ. ಎಷ್ಟು ಈಸಿ ಅದಲ್ಲ ನೋಡ್ರಿ. ವಿತಿನ್ 5 ರಿಂದ 6 ಸೆಕೆಂಡ್ ಒಳಗೆ 10 ಪ್ಯಾರಾಗ್ರಾಫ್ ನೀವೇನಪ್ಪಾ ಅಂದ್ರ ಸೆಟ್ ಮಾಡಬಹುದು. ಇದು ನಿಮಗ್ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಫಸ್ಟ್ ಪ್ಯಾರಾಗ್ರಾಫ್ ಏನೈತಲ್ಲ, ಮೇನ್ ಸೋರ್ಸ್ ಪ್ಯಾರಾಗ್ರಾಫ್ ಏನೈತಲ್ಲ, ಈ ಪ್ಯಾರಾಗ್ರಾಫ್ ಸೆಲೆಕ್ಟ್ ಮಾಡಿದ ಮೇಲೆ ಮೊದ್ಲು ನೀವು ಕಂಟ್ರೋಲ್ ಶಿಫ್ಟ್ ಬಟನ್ ಜೊತೆಗೆ ಸಿ ಬಟನ್ ಪ್ರೆಸ್ ಮಾಡಿರ್ತೀರಲ್ಲ, ಅದರಿಂದ ಏನಾಗ್ತದ ಅಲ್ಲಿಂದ ಫಾರ್ಮೆಟ್ ಅಷ್ಟೇ ಕಾಪಿ ಆಗ್ತದ. ಅಲ್ಲಿಂದ ಪ್ಯಾರಾಗ್ರಾಫ್ ಇಂದ ಟೆಕ್ಸ್ಟ್ ಕಾಪಿ ಆಗಂಗಿಲ್ಲ. ಮತ್ ನೀವು ಕಂಟ್ರೋಲ್ ಶಿಫ್ಟ್ ಬಟನ್ ಜೊತೆಗೆ ಸಿ ಬಟನ್ ಪ್ರೆಸ್ ಮಾಡುವಲ್ಲಿ ಕಂಟ್ರೋಲ್ ಬಟನ್ ಜೊತೆಗೆ ಸಿ ಬಟನ್ ಪ್ರೆಸ್ ಮಾಡ್ರಿ ಅಂತ ತಿಳ್ಕೊಳ್ರಿ, ಬರೀ ಟೆಕ್ಸ್ಟ್ ಅಷ್ಟೇ ಕಾಪಿ ಆಗ್ತದೆ. ಅಲ್ಲಿ ಬರೀ ಟೆಕ್ಸ್ಟ್ ಅಷ್ಟೇ ಕಾಪಿ ಆಗ್ತದ, ಅಲ್ಲಿ ಫಾರ್ಮೆಟ್ ಕಾಪಿ ಆಗಂಗಿಲ್ಲ. ಇದು ನಿಮಗ ಗಮನದಾಗಿರ್ಲಿ. ಕಂಟ್ರೋಲ್ ಬಟನ್ ಜೊತೆಗೆ ಸಿ ಬಟನ್ ಬೇರೆ, ಕಂಟ್ರೋಲ್ ಶಿಫ್ಟ್ ಬಟನ್ ಜೊತೆಗೆ ಸಿ ಬಟನ್ ಪ್ರೆಸ್ ಮಾಡೋದೇ ಬೇರೆ. ನೀವು ಪ್ಯಾರಾಗ್ರಾಫ್ ಫಾರ್ಮ್ಯಾಟ್ ಏನಪ್ಪಾ ಅಂದ್ರೆ ಸೆಟ್ ಮಾಡ್ಬೇಕಾಗಿತ್ತು ಅಂತ ತಿಳ್ಕೊಳ್ರಿ, ಕಂಟ್ರೋಲ್ ಶಿಫ್ಟ್ ಬಟನ್ ಜೊತೆಗೆ ಸಿ ಬಟನ್ ಪ್ರೆಸ್ ಮಾಡಿ. ಈ ಪ್ಯಾರಾಗ್ರಾಫ್ ಫಾರ್ಮೆಟ್ ಏನೈತಿ ಇಲ್ಲಿ ಕಾಪಿ ಆಯ್ತು. ನೀವು ಯಾವ ಪ್ಯಾರಾಗ್ರಾಫಿಗೆ ಫಾರ್ಮೆಟ್ ಅನ್ನ ಸೆಟ್ ಮಾಡ್ಬೇಕಂತಿರಲ್ಲ ಆ ಪ್ಯಾರಾಗ್ರಾಫ್ ನಾಗ ಹೋಗಿ ನೀವು ಕಂಟ್ರೋಲ್ ಶಿಫ್ಟ್ ಬಟನ್ ಜೊತೆಗೆ ವಿ ಬಟನ್ ಪ್ರೆಸ್ ಮಾಡ್ಬೇಕು. ಈ ಫಾರ್ಮ್ಯಾಟ್ ಪೇಂಟರ್ ಅಂಡರ್ಸ್ಟ್ಯಾಂಡ್ ಆಯ್ತಂತ ತಿಳ್ಕೊಳ್ತೀನಿ ನಾನು. ನೆಕ್ಸ್ಟ್ ಟ್ರಿಕ್ ನೋಡಮ್ರ. ಈಗ ನೆಕ್ಸ್ಟ್ ಟ್ರಿಕ್ ಏನ್ ನೋಡ್ರಿ, ಈಗ ಇಲ್ಲಿ ಒಂದು 10 ಪ್ಯಾರಾಗ್ರಾಫ್ ಅದಾವ. ಈ ಮೈಕ್ರೋಸಾಫ್ಟ್ ವರ್ಡ್ ಡಾಕ್ಯುಮೆಂಟ್ ಒಳಗ 10 ಪ್ಯಾರಾಗ್ರಾಫ್ ಅದಾವ. ಇದ್ರಾಗ ಸೆಲೆಕ್ಟೆಡ್ ಪ್ಯಾರಾಗ್ರಾಫ್ ಮಾತ್ರ ಕಾಪಿ ಮಾಡಿ ನಾನು ಹೊಸ ಡಾಕ್ಯುಮೆಂಟ್ ಒಳಗ ಪೇಸ್ಟ್ ಮಾಡ್ಬೇಕಾಗೈತಿ. ಈ ಉದಾಹರಣೆಗೆ ನೋಡ್ರಿ, ನಾನೇನ್ ಮಾಡ್ತೀನಿ, ಹೊಸ ಡಾಕ್ಯುಮೆಂಟ್ ಅನ್ನ ಕ್ರಿಯೇಟ್ ಮಾಡ್ತೀನಿ. ಯಾವ ರೀತಿ ಕ್ರಿಯೇಟ್ ಮಾಡ್ಬೇಕ ನೋಡ್ರಿ, ಕಂಟ್ರೋಲ್ ಬಟನ್ ಜೊತೆಗೆ ಎನ್ ಬಟನ್ ಪ್ರೆಸ್ ಮಾಡ್ರಿ. ನೋಡ್ರಿ ಈ ರೀತಿ ಏನೈತೆ MS ವರ್ಡ್ ಡಾಕ್ಯುಮೆಂಟ್ ಹೊಸದ ಏನಂತ ಕ್ರಿಯೇಟ್ ಆಯ್ತು. ಓಕೆನಾ? ಇಲ್ಲಿ ಏನ್ ಮಾಡ್ಬೇಕಾಗೈತೆ ಅಂದ್ರ ಇದು ಒಂದು ಪ್ಯಾರಾಗ್ರಾಫ್, ಇದು ಬ್ಯಾಡ ನನಗ, ಇದು ಒಂದು ಪ್ಯಾರಾಗ್ರಾಫ್, ಆಮೇಲೆ ಈ ಪ್ಯಾರಾಗ್ರಾಫ್ ಏನಪ್ಪಾ ಅಂದ್ರೆ ಸೆಲೆಕ್ಟೆಡ್ ಪ್ಯಾರಾಗ್ರಾಫ್ ಏನ್ ಮಾಡ್ಬೇಕಾಗೈತಿ ನನಗ ಈ ಹೊಸ ಡಾಕ್ಯುಮೆಂಟ್ ಒಳಗ ಪೇಸ್ಟ್ ಮಾಡ್ಬೇಕಾಗೈತಿ. ಯೂಶುವಲಿ ನಾವೇನ್ ಮಾಡ್ತೀವಿ, ಈಗ ನೋಡ್ರಿ ನನಗ ಈ ಪ್ಯಾರಾಗ್ರಾಫ್ ಬೇಕಾ, ಈ ಪ್ಯಾರಾಗ್ರಾಫ್ ಏನ್ ಮಾಡ್ತೀವಿ ಸೆಲೆಕ್ಟ್ ಮಾಡ್ಕೊಳ್ತೀವಿ, ಕಂಟ್ರೋಲ್ ಬಟನ್ ಜೊತೆಗೆ ಸಿ ಪ್ರೆಸ್ ಮಾಡ್ತೀವಿ, ಕಂಟ್ರೋಲ್ ಬಟನ್ ಜೊತೆಗೆ ವಿ ಬಟನ್ ಪ್ರೆಸ್ ಮಾಡ್ತೀವಿ. ಇಲ್ಲೇನೈತು ಆ ಪ್ಯಾರಾಗ್ರಾಫಿ ಇಲ್ಲಿ ಹೊಸ ಡಾಕ್ಯುಮೆಂಟ್ ಒಳಗ ಇಲ್ಲಿ ಪೇಸ್ಟ್ ಆಯ್ತು. ಅದೇ ರೀತಿ ನಾನು ಮತ್ತ ಹೋಗ್ತೀನಿ, ಇದು ಬೇಕು ನನಗೆ, ಈ ಪ್ಯಾರಾಗ್ರಾಫ್ ಬೇಕಾಗಿತ್ತು ಅಂತ ತಿಳ್ಕೊಳ್ಳಿ. ಮತ್ತೊಮ್ಮೆ ಇದು ಏನ್ ಮಾಡ್ತೀನಿ ನಾನು ಕಾಪಿ ಮಾಡ್ಕೊಳ್ತೀನಿ, ಮತ್ತ ವರ್ಡ್ ಹೊಸ ಡಾಕ್ಯುಮೆಂಟ್ ಬರ್ತೀನಿ, ಇಲ್ಲಿ ಪೇಸ್ಟ್ ಮಾಡ್ತೀನಿ. ಈ ರೀತಿಯಾಗಿ ಮಾಡೋದ್ರಿಂದ ಏನಾಕತಿಲಿ, ಹೊಸ ಡಾಕ್ಯುಮೆಂಟ್ ಇಂದ ಹಳೆ ಡಾಕ್ಯುಮೆಂಟ್ ಹೊಸ ಡಾಕ್ಯುಮೆಂಟ್ಗೆ, ಆಮೇಲೆ 10 ಪ್ಯಾರಾಗ್ರಾಫ್ ಪೇಸ್ಟ್ ಕಾಪಿ ಮಾಡ್ಬೇಕಾಗಿತ್ತು ಅಂದ್ರೆ 10 ಪ್ಯಾರಾಗ್ರಾಫ್ ಒಂದು ಸತಿ ಮಾಡ್ಕೋತ ಹೋಗೋದ್ರಿಂದ ಏನಾಕತಿ ಟೈಮ್ ಬಹಳ ವೇಸ್ಟ್ ಆಕತಿ. ಅದರಿಂದ ಟೈಮ್ ಸೇವ್ ಮಾಡ್ಬೇಕಲ್ಲ ನಾವೀಗ. ಈ ಒಂದು ಟ್ರಿಕ್ ಅನ್ನ ಯೂಸ್ ಮಾಡಮ್ರಿ. ಏನ್ರಿ ಇದ ಟ್ರಿಕ್? ಕ್ಲಿಪ್ ಬೋರ್ಡ್ ಅಂತ ಬರ್ತದ. ಕ್ಲಿಪ್ ಬೋರ್ಡ್ ಟ್ರಿಕ್ ಅನ್ನ ಯೂಸ್ ಮಾಡ್ಕೊಳಮ್ರಿ. ಹೆಂಗ್ ಯೂಸ್ ಮಾಡೋದ್ರಿ ನೋಡ್ರಿ, ಇಲ್ಲಿ ಕ್ಲಿಪ್ ಬೋರ್ಡ್ ಅಂತ ಐತಲ್ಲ, ಇಲ್ಲಿ ಕ್ಲಿಪ್ ಬೋರ್ಡ್ ಅಂತ ಐತಿ. ಫಾರ್ಮ್ಯಾಟ್ ಪೇಂಟರ್ ಕೆಳಗಡೆ ನೋಡ್ರಿ ಒಂದು ಕ್ಲಿಪ್ ಬೋರ್ಡ್ ಅಂತ ಐತಿ. ಇಲ್ಲಿ ಕ್ರಾಸ್ ಒಂದು ಆರೋ ಮಾರ್ಕ್ ಕಾಣಕ್ ಕುಂತೈತಿ. ಈ ಕ್ರಾಸ್ ಆರೋ ಮಾರ್ಕ್ ಐತಲ್ಲ ಅದ್ರ ಮೇಲೆ ಡಬಲ್ ಕ್ಲಿಕ್ ಮಾಡ್ರಿ. ಡಬಲ್ ಕ್ಲಿಕ್ ಮಾಡಿದ್ರಿ, ಡಬಲ್ ಕ್ಲಿಕ್ ಮಾಡಿದ ಮೇಲೆ
ನಿಮಗೆ ಇಲ್ಲಿ ಯಾವ ಪ್ಯಾರಾಗ್ರಾಫ್ ಬೇಕು, ಉದಾಹರಣೆಗಾಗಿ ನನಗೆ ಈ ಪ್ಯಾರಾಗ್ರಾಫ್ ಹೊಸ ಡಾಕ್ಯುಮೆಂಟ್ ಒಳಗೆ ಬೇಕು. ಓಕೆನಾ, ಕಂಟ್ರೋಲ್ ಬಟನ್ ಜೊತೆಗೆ ಸಿ ಬಟನ್ ಪ್ರೆಸ್ ಮಾಡ್ರಿ. ಮತ್ತೆ ಯಾವ್ದು ಬೇಕು, ಮತ್ತೆ ನಿಮ್ಗೆ ಇದು ಬೇಕಾ, ಈ ಪ್ಯಾರಾಗ್ರಾಫ್ ಬೇಕಾಗಿತ್ತಾ, ಈ ಪ್ಯಾರಾಗ್ರಾಫ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಕಂಟ್ರೋಲ್ ಬಟನ್ ಜೊತೆಗೆ ಸಿ ಬಟನ್ ಪ್ರೆಸ್ ಮಾಡ್ರಿ. ನೆಕ್ಸ್ಟ್ ಮತ್ತೆ ಯಾವ ಪ್ಯಾರಾಗ್ರಾಫ್ ಬೇಕು, ನಿಮಗೆ ಬೇಕಾಗಿರ್ತಕ್ಕಂತ ಪ್ಯಾರಾಗ್ರಾಫ್ ಅನ್ನ ಸೆಲೆಕ್ಟ್ ಮಾಡ್ಕೊಡ್ರಿ, ಕಂಟ್ರೋಲ್ ಬಟನ್ ಜೊತೆಗೆ ಸಿ ಬಟನ್ ಪ್ರೆಸ್ ಮಾಡ್ರಿ. ಅದೇ ರೀತಿ ನಿಮಗೆ ಈ ಪ್ಯಾರಾಗ್ರಾಫ್ ಬೇಕಾಗಿತ್ತಪ್ಪ ಅಂತಂದ್ರೆ ಆ ಪ್ಯಾರಾಗ್ರಾಫ್ ಅನ್ನ ಸೆಲೆಕ್ಟ್ ಮಾಡ್ಕೊಡ್ರಿ, ಕಂಟ್ರೋಲ್ ಬಟನ್ ಜೊತೆಗೆ ಸಿ ಬಟನ್ ಪ್ರೆಸ್ ಮಾಡ್ರಿ. ಅಂದ್ರೆ ನಿಮಗೆ ಯಾವ ಪ್ಯಾರಾಗ್ರಾಫ್ ಗಳು ಬೇಕು ಆ ಪ್ಯಾರಾಗ್ರಾಫ್ ಗಳನ್ನ ಕಾಪಿ ಮಾಡ್ಕೊಂಡ್ರೆ, ಕಾಪಿ ಮಾಡ್ಕೊಂಡ ಮೇಲೆ ನಾನು ಹೊಸ ಡಾಕ್ಯುಮೆಂಟ್ ಬರಿ. ಹೊಸ ಡಾಕ್ಯುಮೆಂಟ್ ಒಳಗ್ ನೋಡ್ರಿ, ಇಲ್ಲಿ ಕ್ಲಿಪ್ ಬೋರ್ಡ್ ಆಗ್ಲೇ ಮಾಡಿದ್ವಲ್ಲ, ಅದ ಡಬಲ್ ಕ್ಲಿಕ್ ಮಾಡ್ರಿ. ಡಬಲ್ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಪೇಸ್ಟ್ ಆಲ್ ಅಂತ ಐತಿ ನೋಡಿ ಸ್ನೇಹಿತರೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ನೋಡ್ರಿ. ವಿತಿನ್ ಎ ಸೆಕೆಂಡ್ ಒಳಗೆ ಏನೈತಿ ಇಲ್ಲಿ ಹಳೇದ ಬೇಕಾಗಿರ್ತಕ್ಕಂತ ಪ್ಯಾರಾಗ್ರಾಫ್ ಗಳನ್ನ ನಾನು ಹೊಸ ಡಾಕ್ಯುಮೆಂಟ್ ಒಳಗೆ ಪೇಸ್ಟ್ ಮಾಡಿದೆ. ಒಂದೊಂದೇ ಪ್ಯಾರಾಗ್ರಾಫ್ ಅನ್ನ ಕಾಪಿ ಮಾಡಿ ಹೊಸ ಡಾಕ್ಯುಮೆಂಟ್ ಗೆ ತರೋದ್ರಿಂದ ಬಹಳಷ್ಟು ಟೈಮ್ ವೇಸ್ಟ್ ಆಗ್ತಿತ್ತು. ಇದರಿಂದ ಏನಾಗಕತ್ತ ಇಲ್ಲಿ ಕಾಪಿ ಟು ಕ್ಲಿಪ್ ಬೋರ್ಡ್ ಮಾಡೋದ್ರಿಂದ ನಿಮ್ದು ಟೈಮ್ ಸೇವ್ ಆಗ ಕುಂತ. ಆಮೇಲೆ ಯಾರ ನೋಡಿದವ್ರು ನಿಮ್ದು ಎಕ್ಸ್ಪರ್ಟೈಸ್ ಗೊತ್ತಾಗ್ಬಿಡ್ತೈತೆ ಅವ್ರಿಗೆ, ಏನು ಸ್ಪೀಡ್ ಮಾಡೋದು ಇವ ಅಂತ ಗಿಸಿಂದೇಳೆ. ಓಕೆನಾ, ಬೇರೆಯವರಿಗೆ ಮೆಚ್ಚಿಸುವಂತ ಕೆಲಸ ನಮಗ್ಯಾರು ಬೇಡ, ನಮ್ದು ಕೆಲಸ ಸ್ಪೀಡ್ ಆದ್ರೆ ಸಾಕು. ಓಕೆನಾ, ಈ ರೀತಿ ಏನಪ್ಪಾ ಅಂದ್ರೆ ಕಾಪಿ ಟು ಕ್ಲಿಪ್ ಬೋರ್ಡ್ ಏನಂತಂದ್ರ ಆ ಒಂದು ಆಪ್ಷನ್ ಅನ್ನ ನೀವು ಯೂಸ್ ಮಾಡ್ಕೊಳ್ರಿ. ಇದು ಟಿಕ್ಸ್ ನಿಮಗ ಅಂಡರ್ಸ್ಟ್ಯಾಂಡ್ ಆಯ್ತು ಅಂತ ತಿಳ್ಕೊಳ್ತೀನಿ ನಾನು. ಓಕೆನಾ, ಮಜಾ ಬರಾಕೋತೈತಲ್ಲ, ಎಲ್ಲಾನು ಬಹಳ ಈಸಿನೂ ಅದಾವ. ಆಮೇಲೆ ನಮಗ್ ಗೊತ್ತಿರ್ತಕ್ಕಂಥವೇ ನಾವು ಬಳಸಲಾರದೆ ಹೋಗ್ಬಿಟ್ಟಿವಿ. ಇವೆಲ್ಲ ನಮಗ್ ಗೊತ್ತದಾವ, ಆದ್ರೆ ನಾವು ಬಳಸಾಕ್ ಕುಂತಿಲ್ಲ. ಈಗ ನೀವು ಏನ್ ಮಾಡ್ರಿ, ಬಳಸಕ್ ಸ್ಟಾರ್ಟ್ ಮಾಡ್ರಿ. ನಿಮ್ದು ಬಾಸ್ ಏನ್ ಮೊದ್ಲು ಅರ್ಧ ತಾಸು ತಗೋತಿದ್ದಿ ಒಂದ್ ಲೆಟರ್ ಟೈಪ್ ಮಾಡಿ ಒಂದೆಲ್ಲ ಸೆಟ್ ಮಾಡ್ಕೊಳಕ್, ಈಗೇನ್ 10 ನಿಮಿಷದಾಗ ಮಾಡಕ್ ಕುಂತಿಲ್ಲ ಅಂತ ಆಶ್ಚರ್ಯ ಆಗ್ಬೇಕ. ಆ ರೀತಿ ಏನಪ್ಪಾ ಅಂತಂದ್ರೆ ಈ ಟ್ರಿಕ್ಸ್ ಗಳನ್ನ ಯೂಸ್ ಮಾಡ್ರಿ, ಅಲ್ಲಿ ಅಪ್ಲಿಕೇಬಲ್ ಮಾಡ್ರಿ ನೀವು. ಓಕೆನಾ, ಬಹಳ ಪುರಾಣ ಬಿಗ್ಯಾದ ಬೇಡ, ನಮ್ದು ಏನು ಬರೇ ಕಂಟೆಂಟ್ ಗೆ ಟೈಮ್ ಇದು ಮಾಡಮ್ರಿ. ನೆಕ್ಸ್ಟ್ ಟ್ರಿಕ್ ನೋಡಮ್ರಿ. ನೆಕ್ಸ್ಟ್ ಟ್ರಿಕ್ ಏನ, ಯಾವ್ದಾದ್ರೂ ವರ್ಡ್ ಡಾಕ್ಯುಮೆಂಟ್ ಲಾಕ್ ಮಾಡೋದು. ಯಾವ ರೀತಿ ಲಾಕ್ ಮಾಡೋದು ನೋಡ್ರಿ, ಈಗ ನೋಡ್ರಿ ಆರ್ಟಿಕಲ್ ಆನ್ ಆಯುರ್ವೇದ ಅಂತ ಒಂದು ವರ್ಡ್ ಡಾಕ್ಯುಮೆಂಟ್ ಅದ, ಇದಕ್ಕೆ ಲಾಕ್ ಮಾಡ್ಬೇಕಾಗೈತಿ. ಇದನ್ನ ಓಪನ್ ಮಾಡ್ಕೊಡ್ರಿ. ಯಾವ ರೀತಿ ಓಪನ್ ಮಾಡ್ತೀರಿ, ಆ ಫೈಲ್ ಮೇಲೆ ಮೌಸ್ ಲೆಫ್ಟ್ ಬಟನ್ 2 ಸರ್ತಿ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಅದು ಓಪನ್ ಆಗ್ತದ. ಡಾಕ್ಯುಮೆಂಟ್ ಓಪನ್ ಆಯ್ತಾ. ಇಲ್ಲಿ ಮೂಲೆಯಾಗೆ ಒಂದು ಫೈಲ್ ಟ್ಯಾಬ್ ಅದ, ವಿಂಡೋ ಚಿತ್ರ ಕಂಡಂಗ ಆಕೈತಿಲ್ಲ, ಅದ್ರ ಮೇಲೆ 1 ಸರ್ತಿ ಕ್ಲಿಕ್ ಮಾಡ್ರಿ. ಮೌಸ್ ಲೆಫ್ಟ್ ಬಟನ್ 1 ಸರ್ತಿ ಕ್ಲಿಕ್ ಮಾಡ್ರಿ. ಇಷ್ಟು ಆಪ್ಷನ್ಗಳು ಓಪನ್ ಆಗ್ತಾವ. ಇಷ್ಟು ಆಪ್ಷನ್ಗಳು ಕಾಣ್ತಿರ್ತಾವ. ಇಲ್ಲಿ ಪ್ರಿಪೇರ್ ಅಂತ ಐತಿ ನೋಡಿ ಸ್ನೇಹಿತರೆ, ಈ ಪ್ರಿಪೇರ್ ಮೇಲೆ ಜಸ್ಟ್ ಮೌಸ್ ತಂದ್ ಇಟ್ರಿ ಅಂತ ತಿಳ್ಕೊಡ್ರಿ. ಇಲ್ಲಿ ಇಷ್ಟು ಆಪ್ಷನ್ಗಳು ಕಾಣ್ತಾವ. ಈ ಮೌಸ್ ಹಾಂಗ ರೈಟಿಗೆ ತಗೊಳ್ರಿ. ರೈಟಿಗೆ ತಗೊಂಡ್ಮೇಲೆ ಇಲ್ಲಿ ಎನ್ಕ್ರಿಪ್ಟ್ ಡಾಕ್ಯುಮೆಂಟ್ ಅಂತ ಇರ್ತದ ನೋಡಿ, ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಪಾಸ್ವರ್ಡ್ ಅನ್ನ ಸೆಟ್ ಮಾಡ್ರಿ. ನಿಮಗ ಯಾವ್ದು ನೆನಪಿರ್ತ ಅಂತ ಪಾಸ್ವರ್ಡ್ ಅನ್ನ ಸೆಟ್ ಮಾಡ್ಕೊಡ್ರಿ. ಇಲ್ಲಿ ಓಕೆ ಬಟನ್ ಮೇಲೆ ಪ್ರೆಸ್ ಮಾಡ್ರಿ. ಇಲ್ಲಿ ಮತ್ತೊಮ್ಮೆ ಸೇಮ್ ಪಾಸ್ವರ್ಡ್ ಅನ್ನ ಆಗ್ಲೇ ಏನ್ ಸೆಟ್ ಮಾಡಿದ್ರಲ್ಲ ಅದೇ ಪಾಸ್ವರ್ಡ್ ಅನ್ನ ಇಲ್ಲಿ ಮತ್ತೊಮ್ಮೆ ಸೆಟ್ ಮಾಡ್ರಿ. ಇಲ್ಲಿ ಓಕೆ ಬಟನ್ ಮೇಲೆ ಪ್ರೆಸ್ ಮಾಡ್ರಿ. ಓಕೆ ಬಟನ್ ಮೇಲೆ ಪ್ರೆಸ್ ಮಾಡಿದ್ಮೇಲೆ ಇಲ್ಲಿ ಕ್ಲೋಸ್ ಬಟನ್ ಮೇಲೆ ಪ್ರೆಸ್ ಮಾಡ್ರಿ. ಕ್ಲೋಸ್ ಬಟನ್ ಮೇಲೆ ಪ್ರೆಸ್ ಮಾಡಿದ್ಮೇಲೆ ಇಲ್ಲಿ ಚೇಂಜಸ್ ಮಾಡ್ಲಿ ಏನಂತ ಕೇಳ್ತದ, ಎಸ್ ಮೇಲೆ ಕ್ಲಿಕ್ ಮಾಡ್ರಿ. ಎಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ದು ಡಾಕ್ಯುಮೆಂಟ್ ಏನೈತೆ ಅಲ್ಲಿ ಲಾಕ್ ಐತಿ. ಯಾರೇ ಬಂದು ಆ ಡಾಕ್ಯುಮೆಂಟ್ ಮೇಲೆ ಡಬಲ್ ಕ್ಲಿಕ್ ಮಾಡಿದ್ರಂತ ತಿಳ್ಕೊಳ್ರಿ. ಈ ರೀತಿ ಏನೈತಿ ಇಲ್ಲಿ ಲಾಕ್ ಪಾಸ್ವರ್ಡ್ ಕೇಳಕ್ ಕುಂತ. ನೀವು ಇದ್ರಲ್ಲಿ ಪಾಸ್ವರ್ಡ್ ಏನ್ ಸೆಟ್ ಮಾಡಿರ್ತೀರ ಆ ಪಾಸ್ವರ್ಡ್ ಹಾಕೋ ತನಕ ಇಲ್ಲಿ ಓಪನ್ ಆಗಂಗಿಲ್ಲ. ಯಾರಿಗೂ ಏನಪ್ಪಾ ಅಂದ್ರೆ ಈ ಲೆಟರ್ ನೋಡಕ್ ಬರಂಗಿಲ್ಲ. ಈಗ ನಾನು ಪಾಸ್ವರ್ಡ್ ಹಾಕಿದ್ದೀನಿ ಅಂತ ತಿಳ್ಕೊಡ್ರಿ. ಪಾಸ್ವರ್ಡ್ ಹಾಕಿ ಇಲ್ಲಿ ಓಕೆ ಬಟನ್ ಮೇಲೆ ಪ್ರೆಸ್ ಮಾಡ್ತೀನಿ. ಡಾಕ್ಯುಮೆಂಟ್ ಏನೈತೆ ಅಲ್ಲಿ ಓಪನ್ ಆಯ್ತು. ಈ ರೀತಿ ವರ್ಡ್ ಡಾಕ್ಯುಮೆಂಟ್ ಗಳನ್ನ ಲಾಕ್ ಮಾಡಿ ಇಡೋದ್ರ ಮೂಲಕ ನಿಮ್ದು ಕಾನ್ಫಿಡೆನ್ಶಿಯಲ್ ಕಾಯ್ಕೋಬಹುದು. ಇದು ನಿಮಗ ಟ್ರಿಕ್ ಅಂಡರ್ಸ್ಟ್ಯಾಂಡ್ ಅಂತ ಆಯ್ತಂತ ಅನ್ಕೊಳ್ತೀನಿ. ನೆಕ್ಸ್ಟ್ ಟ್ರಿಕ್ ಹೋಗಂಬ್ರಿ. ಸಿಂಪಲ್ ಟ್ರಿಕ್ ಗಳಿವು. ಇದು ಒಂದು ಪ್ಯಾರಾಗ್ರಾಫ್ ಅದ. ಈ ಪ್ಯಾರಾಗ್ರಾಫ್ ಒಳಗ ಯಾವ್ದಾದ್ರು ಒಂದು ವರ್ಡ್ ಸೆಲೆಕ್ಟ್ ಮಾಡ್ಬೇಕಾಗಿತ್ತಂತ ತಿಳ್ಕೊಡ್ರಿ. ಉದಾಹರಣೆಗಾಗಿ ಈ ಫಸ್ಟ್ ಇಂದ ವರ್ಡ್ ಸೆಲೆಕ್ಟ್ ಮಾಡ್ಬೇಕಾಗಿತ್ತಂತ ತಿಳ್ಕೊಡ್ರಿ. ಯೂಶುವಲಿ ನಾವೇನ್ ಮಾಡ್ತೀವಿ, ಮೌಸ್ ಲೆಫ್ಟ್ ಬಟನ್ ಒತ್ತಿ ಕಿಡ್ದಗಿಸಿಂದ ಏನಪ್ಪಾ ಅಂದ್ರೆ ಡ್ರ್ಯಾಗ್ ಮಾಡ್ತೀವಿ. ಈ ರೀತಿ ಡ್ರ್ಯಾಗ್ ಮಾಡಿ ಸೆಲೆಕ್ಟ್ ಮಾಡ್ತೀವಿ. ಇದ್ರ ಬದಲಿ ನಾವೇನಪ್ಪಾ ಅಂದ್ರೆ ಜಸ್ಟ್ ಈ ವರ್ಡ್ ಮೇಲೆ ಮೌಸ್ ಲೆಫ್ಟ್ ಡಬಲ್ ಕ್ಲಿಕ್ ಮಾಡಿದ್ವಿ ಅಂತ ತಿಳ್ಕೊಡಿ ಸ್ನೇಹಿತರೆ.
ಈ ರೀತಿಯಾಗಿ ಏನಪ್ಪಾ ಅಂದ್ರೆ ಆ ಪರ್ಟಿಕ್ಯುಲರ್ ವರ್ಡ್ ಅನ್ನ ಸೆಲೆಕ್ಟ್ ಮಾಡಬಹುದು. ಏನಪ್ಪಾ ಅಂದ್ರೆ ಇದು ಸ್ಪೀಡ್ ಆಗ್ತದೆ ಕೆಲಸ. ಈಗ ನೋಡ್ರಿ ಉದಾಹರಣೆಗೆ ಬೇರೆ ವರ್ಡ್ ಯಾವ್ದಾದ್ರು ಇಲ್ಲಿ ನೋಡಿ ಥೌಸಂಡ್ಸ್ ಅಂತದ, ಈ ವರ್ಡ್ ನಾನು ಸೆಲೆಕ್ಟ್ ಮಾಡ್ಬೇಕಾಗಿತ್ತು ಅಂತ ತಿಳ್ಕೊಡ್ರಿ, ಆ ವರ್ಡ್ ಮೇಲೆ ಮೌಸ್ ದ ಲೆಫ್ಟ್ ಬಟನ್ 2 ಸರ್ತಿ ಈ ರೀತಿ ಪ್ರೆಸ್ ಮಾಡಿ ಅಂತ ತಿಳ್ಕೊಡ್ರಿ, ಆ ಪರ್ಟಿಕ್ಯುಲರ್ ವರ್ಡ್ ಏನಾಗ್ತದೆ ಸೆಲೆಕ್ಟ್ ಆಗ್ತದೆ ಸ್ನೇಹಿತರೆ. ಇದೇ ರೀತಿ ನೀವು ಈ ಪ್ಯಾರಾಗ್ರಾಫ್ ನಾಗ ಯಾವ್ದಾದ್ರು ವರ್ಡ್ ಸೆಲೆಕ್ಟ್ ಮಾಡ್ಬೇಕಾಗಿತ್ತು ಅಂತಂದ್ರೆ ಈ ರೀತಿ ಮೌಸ್ ದ ಲೆಫ್ಟ್ ಬಟನ್ ಅನ್ನ 2 ಸರ್ತಿ ಕ್ಲಿಕ್ ಮಾಡೋದ್ರ ಮೂಲಕ ಆ ಪರ್ಟಿಕ್ಯುಲರ್ ವರ್ಡ್ ಅನ್ನ ಸೆಲೆಕ್ಟ್ ಮಾಡಬಹುದು. ಇನ್ನು ಅದೇ ರೀತಿ ಎಂಟೈರ್ ಇದು ಪ್ಯಾರಾಗ್ರಾಫ್ ಸೆಲೆಕ್ಟ್ ಮಾಡ್ಬೇಕಾಗಿತ್ತು ಅಂತ ತಿಳ್ಕೊಡ್ರಿ. ಯೂಸ್ವಲಿ ನಾವ್ ಹೆಂಗ್ ಮಾಡ್ತೀವಿ, ಈ ಮೌಸ್ ದ ಲೆಫ್ಟ್ ಬಟನ್ ಐತಲ್ಲ ಅದು ಒತ್ತಿ ಹಿಡಿದೇನಪ್ಪ ಅಂದ್ರೆ ಈ ರೀತಿ ಡ್ರ್ಯಾಗ್ ಮಾಡ್ಕೊಂಡು ಆ ಪ್ಯಾರಾಗ್ರಾಫ್ ಅನ್ನ ಸೆಲೆಕ್ಟ್ ಮಾಡ್ತೀವಿ. ಒಂದನೇ ಮೆಥಡ್. ಎರಡನೇ ಮೆಥಡ್ ನೋಡ್ರಿ, ಮೌಸ್ ಏನಪ್ಪಾ ಅಂತಂದ್ರ ಲೆಫ್ಟ್ ಬಟನ್ ಪ್ಯಾರಾಗ್ರಾಫ್ ಫಸ್ಟ್ ಗೆ ಕ್ಲಿಕ್ ಮಾಡ್ತೀವಿ, ಆಮೇಲೆ ಶಿಫ್ಟ್ ಒತ್ತಿ ಹಿಡಿದ ಏನಪ್ಪಾ ಅಂದ್ರೆ ಆ ಪ್ಯಾರಾಗ್ರಾಫ್ ಎಂಡ್ ಗೆ ಮೌಸ್ ದ ಲೆಫ್ಟ್ ಬಟನ್ ಮತ್ತೊಮ್ಮೆ ಪ್ರೆಸ್ ಮಾಡ್ತೀವಿ, ಈ ರೀತಿ ಕೂಡ ಸೆಲೆಕ್ಟ್ ಮಾಡ್ತೀವಿ. ಇದು ಎರಡನೇ ಮೆಥಡ್. ಇದಕ್ಕಿಂತ ಯುನಿಕ್ ಆಗಿರ್ತಕ್ಕಂಥ ಮೆಥಡ್ ಇನ್ನೂ ಒಂದೈತಿ. ಆಗ್ಲೇ ಹೇಳಿದ್ದೆ ನಾನು, ಏನ್ ಹೇಳಿದೆ, ಈ ಯಾವ್ದು ಪ್ಯಾರಾಗ್ರಾಫ್ ನೀವು ಸೆಲೆಕ್ಟ್ ಮಾಡ್ಬೇಕಾಗೈತಲ್ಲ ಆ ಪ್ಯಾರಾಗ್ರಾಫ್ ಮೇಲೆ ಮೌಸ್ ದ ಲೆಫ್ಟ್ ಬಟನ್ 3 ಸರ್ತಿ ಕಂಟಿನ್ಯೂಸ್ ಆಗಿ ಒತ್ತಿಕಿರಿ ಅಂತ ತಿಳ್ಕೊಳ್ರಿ ಸ್ನೇಹಿತರೆ. ಈ ಪರ್ಟಿಕ್ಯುಲರ್ ಪ್ಯಾರಾಗ್ರಾಫ್ ಏನಾಗ್ತದೆ ಸೆಲೆಕ್ಟ್ ಆಗ್ತದೆ. ಯಾವ ರೀತಿ ಅದನ್ನ ನೋಡ್ರಿ, ಮೌಸ್ ದ ಲೆಫ್ಟ್ ಬಟನ್ ಒತ್ಕೋ ಟೈಮ್ನಾಗ ಬಿಟ್ಟು ಒತ್ತಕಂಗಿಲ್ಲ, ಕಂಟಿನ್ಯೂ 1 2 3 ಸತಿ ಅಂತ ಕಂಟಿನ್ಯೂ ಒತ್ಕೋಬೇಕು. ನೋಡ್ರಿ 1 2 3 ಈ ರೀತಿ ಏನಪ್ಪಾ ಅಂತಂದ್ರೆ ಮೌಸ್ ದ ಲೆಫ್ಟ್ ಬಟನ್ 3 ಸರ್ತಿ ಒತ್ಕೋದ್ರ ಮೂಲಕ ಈ ಯಾವ್ದು ಪ್ಯಾರಾಗ್ರಾಫ್ ನಾವು ಸೆಲೆಕ್ಟ್ ಮಾಡ್ಕೋಬೇಕಂತೀವಿ ಆ ಪ್ಯಾರಾಗ್ರಾಫ್ ಅನ್ನ ಸೆಲೆಕ್ಟ್ ಮಾಡ್ಕೋಬಹುದು. ಇದು ಒಂದು ಟ್ರಿಕ್ ಅಂತಾನೆ ಅನ್ಬೋದು ಸ್ನೇಹಿತರೆ. ಯಾಕಂದ್ರೆ ಲೆಟರ್ ಡ್ರಾಫ್ಟಿಂಗ್ ಮಾಡೋ ಟೈಮ್ನಾಗ ಸೆಲೆಕ್ಟ್ ಮಾಡುವಂತದ ಪ್ರಸಂಗ ಬರ್ತದ. ಅಂತ ಸಮಯದೊಳಗ ಈ ಮೌಸ್ ದ 2 ಸತಿ ಕ್ಲಿಕ್ ಮಾಡೋದ್ರ ಮೂಲಕ ಒಂದು ವರ್ಡ್, ಆಮೇಲೆ 3 ಸತಿ ಕ್ಲಿಕ್ ಮಾಡೋದ್ರ ಮೂಲಕ ಒಂದು ಎಂಟೈರ್ ಪ್ಯಾರಾಗ್ರಾಫ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಬಹುದು ಸ್ನೇಹಿತರೆ. ಈಗ ನೆಕ್ಸ್ಟ್ ಟೇಬಲ್ ಹಾಕೋದು. ಯೂಸ್ವಲಿ ನೋಡ್ರಿ ಟೇಬಲ್ ಹೆಂಗ್ ಹಾಕ್ತಿವಿ ನಾವು, ಇಲ್ಲಿ ಇನ್ಸರ್ಟ್ ಅಂತ ಒಂದು ಟ್ಯಾಬ್ ಅದ, ಈ ಇನ್ಸರ್ಟ್ ಅನ್ನೋ ಟ್ಯಾಬ್ ನಾಗ ಹೋಗ್ತಿವಿ, ಇಲ್ಲಿ ಟೇಬಲ್ ಅಂತ ಒಂದು ಆಪ್ಷನ್ ಕಾಣುತ್ತೆ, ಈ ಟೇಬಲ್ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀವಿ. ಇಲ್ಲಿ ಇನ್ಸರ್ಟ್ ಅಂತ ಒಂದು ಆಪ್ಷನ್ ಕಾಣುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡ್ತೀವಿ. ಇಲ್ಲಿ ನೋಡ್ರಿ ನಮಗೆ ಕಾಲಮ್ ಎಷ್ಟು ಬೇಕು, ಉದಾಹರಣೆಗೆ ನನಗೆ 4 ಬೇಕಾಗಿತ್ತಪ್ಪ ಅಂದ್ರೆ ಇಲ್ಲಿ 4 ಈ ರೀತಿ 4 ಅಂತ ಟೈಪ್ ಮಾಡ್ತೀವಿ. ಈ ನಂಬರ್ ಆಫ್ ರೋಸ್ ಎಷ್ಟು ಬೇಕಾಗಿತ್ತ ಅಷ್ಟನ್ನ ಟೈಪ್ ಮಾಡ್ತೀವಿ. ಉದಾಹರಣೆಗೆ 10 ರೋಗಳು ಬೇಕಾಗಿತ್ತಪ್ಪ ಅಂತಂದ್ರೆ ಇಲ್ಲಿ 10 ಅಂತ ಟೈಪ್ ಮಾಡ್ತೀನಿ. ಟೈಪ್ ಮಾಡಿ ಓಕೆ ಪ್ರೆಸ್ ಮಾಡಿ ಅಂತ ಕೊಡ್ರಿ ಸ್ನೇಹಿತರೆ. ನೋಡ್ರಿ 4 ಕಾಲಮ್ ಆಮೇಲೆ 10 ರೋ. 10 ರೋ ಹೆಂಗ್ 1 2 3 4 ಇವೆಲ್ಲ ಏನಪ್ಪಾ ಅಂದ್ರೆ ಇಲ್ಲಿ ತನಕ ಏನದಾವಲ್ಲ ಇವು 10 ರೋ. ಈ ರೀತಿ ಟೇಬಲ್ ಯೂಸುವಲ್ಲಿ ಕ್ರಿಯೇಟ್ ಮಾಡ್ಕೊಳ್ತೀವಿ. ಓಕೆನಾ. ಟ್ರಿಕ್ ಯೂಸ್ ಮಾಡೋದ್ರ ಮೂಲಕ ಇದಕ್ಕಿಂತ ಸ್ಪೀಡ್ ಅನ್ನ ಅಂದ್ರೆ ನಾವು ಟೇಬಲ್ ಅನ್ನ ಕ್ರಿಯೇಟ್ ಮಾಡ್ಕೋಬಹುದು. ಈ ಟ್ರಿಕ್ ಅನ್ನ ಯೂಸ್ ಮಾಡಿ ಯಾವ ರೀತಿ ಟೇಬಲ್ ಅನ್ನ ಕ್ವಿಕ್ ಆಗಿ ಸ್ಪೀಡ್ ಆಗಿ ಏನಪ್ಪಾ ಅಂದ್ರೆ ಇನ್ಸರ್ಟ್ ಮಾಡ್ಕೊಳ್ಬಹುದು ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ಈಗ ನೋಡ್ರಿ ಶಿಫ್ಟ್ ಬಟನ್ ಒತ್ತಿಕಿಡ್ರಿ, ಶಿಫ್ಟ್ ಬಟನ್ ಒತ್ತಿಕಿಡ್ದ ಪ್ಲಸ್ ಬಟನ್ ಅನ್ನ ಪ್ರೆಸ್ ಮಾಡಿ. ಈ ರೀತಿ ಏನಪ್ಪಾ ಅಂದ್ರೆ ಪ್ಲಸ್ ಚಿಹ್ನೆ ಏನಾಗ್ತದೆ ಇಲ್ಲಿ ಡಿಸ್ಪ್ಲೇ ಆಗ್ತದೆ. ನಾನು ಜೂಮ್ ಮಾಡ್ತೀನಿ ಸ್ವಲ್ಪ. ಈ ರೀತಿ ಪ್ಲಸ್ ಚಿಹ್ನೆ ಏನೈತಿ ಇನ್ಸರ್ಟ್ ಆಯ್ತು. ನಿಮಗೆ ಕಾಲಮ್ ಎಷ್ಟು ಉದ್ದ ಬೇಕಲ್ಲ ಅಷ್ಟು ಸರ್ತಿ ಡ್ಯಾಶ್ ಬಟನ್ ಬರ್ತದೆ ಮೌಸ್ ಇದ್ರಾಗ, ಕೀಬೋರ್ಡ್ ಒಳಗ ಡ್ಯಾಶ್ ಬಟನ್ ಬರ್ತಲ್ಲ, ಆ ಡ್ಯಾಶ್ ಬಟನ್ ದಾಗ ಏನಪ್ಪಾ ಅಂದ್ರೆ ಈ ರೀತಿ ಪ್ರೆಸ್ ಮಾಡ್ತಾ ಹೋಗ್ರಿ. ನಿಮಗ್ ನೋಡ್ರಿ ಕಾಲಮ್ ಎಷ್ಟು ಲೆಂತ್ ಬೇಕು, ಎಷ್ಟು ಉದ್ದನಾಗಿ ಬೇಕು, ಕಾಲಮ್ ಇಷ್ಟು ಉದ್ದ ಬೇಕಾ ಏನ್ ಬೇಡ ನನಗೆ ಇಷ್ಟೇ ಉದ್ದ ಬೇಕು, ಎಷ್ಟು ಉದ್ದ ಬೇಕು ಅಷ್ಟು ಸತಿ ಏನಪ್ಪಾ ಅಂದ್ರೆ ಕೀಬೋರ್ಡ್ ನಾಗ ಏನಪ್ಪಾ ಅಂದ್ರೆ ಡ್ಯಾಶ್ ಬಟನ್ ಇರ್ತಲ್ಲ ಆ ಡ್ಯಾಶ್ ಬಟನ್ ಮೇಲೆ ಪ್ರೆಸ್ ಮಾಡ್ರಿ. ಮತ್ತೊಮ್ಮೆ ಶಿಫ್ಟ್ ಬಟನ್ ಜೊತೆಗೆ ಪ್ಲಸ್ ಬಟನ್ ಮೇಲೆ ಪ್ರೆಸ್ ಮಾಡ್ರಿ. ಈ ರೀತಿ ಏನಪ್ಪಾ ಅಂದ್ರೆ ಪ್ಲಸ್ ಚಿಹ್ನೆ ಇನ್ಸರ್ಟ್ ಆಗ್ತದ. ನಿಮಗೆ ಎಷ್ಟು ಕಾಲಮ್ ಬೇಕಲ್ಲ ಅಷ್ಟು ಸರ್ತಿ ಏನಪ್ಪಾ ಅಂದ್ರೆ ಇದೇ ರೀತಿ ಮಾಡ್ರಿ. ಡ್ಯಾಶ್ ಎದಕ್ಕ ಆ ಕಾಲಮ್ ಲೆಂತ್, ಪ್ಲಸ್ ಎದಕ್ಕ ಆ ಕಾಲಮ್ ಎಷ್ಟು ಕಾಲಮ್ ಬೇಕು ಅಷ್ಟು ಕಾಲಮ್ ಗಳನ್ನ ಆಡ್ ಆಗಕ್ಕ. ಈ ಉದಾಹರಣೆಗಾಗಿ ನನಗೆ 4 ಕಾಲಮ್ ಬೇಕಾಗಿತ್ತು ಅಂತ ತಿಳ್ಕೊಡ್ರಿ. ನಾನು 4 ಕಾಲಮ್ ಬೇಕು, ನನಗೆ ಲೆಂತ್ ನನಗೆ ಬೇಕಾಗುವಂಗ್ ಇಷ್ಟು ಮಾಡ್ಕೊಂಡೆ ನಾನು. 1 2 3 4 ಇಷ್ಟು ಮಾಡಿ ನೋಡ್ರಿ. ಲಾಸ್ಟಿಗೆ ಇಲ್ಲಿ ಏನೈತಲ್ಲ ಪ್ಲಸ್ ಇಂದ ಎಂಡ್ ಆಗ್ಬೇಕು, ಅದೇ ನೆನಪಿರ್ಲಿ. ಓಕೆನಾ. ನೆಕ್ಸ್ಟ್ ನಾನು ಏನ್ ಮಾಡ್ತೀನಿ, ಎಂಟರ್ ಬಟನ್ ಮೇಲೆ ಪ್ರೆಸ್ ಮಾಡ್ತೀನಿ. ನೋಡಿ ಸ್ನೇಹಿತರೆ ಟೇಬಲ್ ಏನೈತಿ ಇಲ್ಲಿ ಇನ್ಸರ್ಟ್ ಆಯ್ತು. ನಮಗ ರೋ ಬೇಕಾಗಿದ್ದು, ಇನ್ನ ಕೆಳಗ್ ನನಗೆ ರೋ ಬೇಕಾಗಿದ್ದು ಅಂತ ತಿಳ್ಕೊಡ್ರಿ. ಜಸ್ಟ್ ನೀವು ಟ್ಯಾಬ್ ಬಟನ್ ಐತಲ್ಲ ಈ ಟ್ಯಾಬ್ ಬಟನ್ ಮೇಲೆ ಕ್ಲಿಕ್ ಮಾಡ್ತಾ ಹೋಗ್ರಿ. ನೋಡ್ರಿ ಟ್ಯಾಬ್ ಬಟನ್ ಮೇಲೆ ಕ್ಲಿಕ್ ಮಾಡ್ತಾ ಹೋದಂಗೆಲ್ಲ ಕೆಳಗ್ ರೋ ಇನ್ಸರ್ಟ್ ಆಗ್ತಾ ಹೋಗ್ತಾವ ಸ್ನೇಹಿತರೆ. ಈ ರೀತಿ ಕೂಡ ನೀವೇನಂದ್ರೆ ಈ ಒಂದು ಟ್ರಿಕ್ ಯೂಸ್ ಮಾಡೋದ್ರ ಮೂಲಕ ಸ್ಪೀಡ್ ಆಗಿ ಈ ಟೇಬಲ್ ಅನ್ನ ಇನ್ಸರ್ಟ್ ಮಾಡ್ಕೊಳ್ಬಹುದು ಸ್ನೇಹಿತರೆ. ಇದಿಷ್ಟೇನಂತಂದ್ರ ಇವತ್ತಿಂದ ಮೈಕ್ರೋಸಾಫ್ಟ್ ವರ್ಡ್ ಡಾಕ್ಯುಮೆಂಟ್ ನಲ್ಲಿನ ಟಿಪ್ಸ್ ಅಂಡ್ ಟ್ರಿಕ್ಸ್ ಬಗ್ಗೆ ವಿಡಿಯೋ ಆಗಿತ್ತು ಸ್ನೇಹಿತರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ದಯಮಾಡಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡ್ರಿ. ಅದೇ ರೀತಿ ನಿಮ್ ಫ್ರೆಂಡ್ಸರಿಗೂ ಕೂಡ ಶೇರ್ ಮಾಡ್ರಿ ಅಂತ ಕೇಳಿಕೊಳ್ತಾ ಇವತ್ತಿನ ವಿಡಿಯೋವನ್ನ ಮುಗಿಸ್ತಾ ಇದೀನಿ. ಧನ್ಯವಾದಗಳು.